ಮಾತಾಡೋಣ ಬನ್ನಿ. ಹಾಲಿನ ದರ ಏರಿಕೆ ಮಾಡಬೇಕು ಅಂದಿದ್ದಾರೆ ಸರ್. ಅದೇ ಹೆಂಗೆ ಅಂದರೆ ಯಾರ ತಲೋ ಕಿತ್ಕೊಂಡು ಯಾರಿಗೋ ದಾನ ಮಾಡಿದ್ರು ಅಂತಾರೆ ನೋಡಿ, ಆ ಕಥೆ ಇದೆ ಇದು. ಗ್ರಾಹಕರ ಮೇಲೆ ಹೊರೆ ಉರಿಸಿ ಈಗಿಲ್ಲಿ ಕೊಡ್ತೀವಿ ಅಂತಾರೆ. ರೈತನ ಹೆಸರಿನಲ್ಲಿ ಗ್ರಾಹಕರಿಗೆ ಬೆಲೆ ಏರಿಕೆ ಮಾಡ್ತಾರೆ. ರೈತನಿಗೆ ಪ್ರತಿಯೊಂದು ಇವತ್ತು ನಮ್ಮ ಹಾಲು ಉತ್ಪಾದಕರ ಸಂಘದಲ್ಲಿ ಜಿಲ್ಲೆಗಳಲ್ಲಿ 1.5 ರೂಪಾಯಿ 2 ರೂಪಾಯಿ ಕಡಿಮೆ ಮಾಡಿದಿರಲ್ಲ. ಯಾತಿ ಕಡಿಮೆ ಮಾಡಿದ್ರಿ? ಯಾವ್ಯಾವ ಹಾಲು ಉತ್ಪಾದಕರ ಸಂಘದಲ್ಲಿ ಜಿಲ್ಲೆಗಳಲ್ಲಿ 2 ರೂಪಾಯಿ ಕಡಿಮೆ ಮಾಡಿದಿರಲ್ಲ. ರೈತನಿಗೆ ಅಲ್ಲಿಂದ ಗ್ರಾಹಕರಿಗೆ ನಾವು ಬೆಲೆ ಏರಿಕೆ ಮಾಡಿ ರೈತನಿಗೆ ಕೊಡ್ತೀವಿ ಅಂತ ಹೇಳ್ತಾ ಇದ್ದೀರಲ್ಲ ದುಡ್ಡನ್ನ. ಈಗ ಯಾವ್ಯಾವ ಜಿಲ್ಲೆನಲ್ಲಿ ಎಷ್ಟೆಷ್ಟು ಹಣ ಕಡಿತ ಮಾಡಿದ್ರಿ ರೈತನಿಗೆ ಕೊಡೋದನ್ನ? ಪಟ್ಟಿ ಇಲ್ವ ನಿಮ್ಮ ಹತ್ರ? ರೈತನ ಹೆಸರಿನಲ್ಲಿ ಗ್ರಾಹಕರಿಗೂ ಹೊರೆ ಹೊಡಿಸಿ ರೈತನಿಗೆ ಕೊಡ್ತೀವಿ ಅಂತ ಸುಳ್ಳು ಹೇಳ್ಕೊಂಡು ರೈತನಿಗೂ ಇಲ್ಲ, ಈ ಕಡೆ ಗ್ರಾಹಕರಿಗೂ ಇಲ್ಲ, ದುಡ್ಡು ಸರ್ಕಾರ ವಸೂಲಿ ಮಾಡೋದು. ಇದು ನಿಮಗೆ ಒಂದು ಹವ್ಯಾಸ ಇಟ್ಕೊಂಡಿದೆ. ಮಾತಾಡೋಣ ಬನ್ನಿ. ಹಾಲಿನ ದರ ಏರಿಕೆ ಮಾಡಬೇಕು ಅಂದಿದ್ದಾರೆ ಸರ್. ಅದೇ ಹೆಂಗೆ ಅಂದರೆ ಯಾರ ತಲೋ ಕಿತ್ಕೊಂಡು ಯಾರಿಗೋ ದಾನ ಮಾಡಿದ್ರು ಅಂತಾರೆ ನೋಡಿ, ಆ ಕಥೆ ಇದೆ ಇದು. ಗ್ರಾಹಕರ ಮೇಲೆ ಹೊರೆ ಉರಿಸಿ ಈಗಿಲ್ಲಿ ಕೊಡ್ತೀವಿ ಅಂತಾರೆ. ರೈತನ ಹೆಸರಿನಲ್ಲಿ ಗ್ರಾಹಕರಿಗೆ ಬೆಲೆ ಏರಿಕೆ ಮಾಡ್ತಾರೆ. ರೈತನಿಗೆ ಪ್ರತಿಯೊಂದು ಇವತ್ತು ನಮ್ಮ ಹಾಲು ಉತ್ಪಾದಕರ ಸಂಘದಲ್ಲಿ ಜಿಲ್ಲೆಗಳಲ್ಲಿ 1.5 ರೂಪಾಯಿ 2 ರೂಪಾಯಿ ಕಡಿಮೆ ಮಾಡಿದಿರಲ್ಲ. ಯಾತಿ ಕಡಿಮೆ ಮಾಡಿದ್ರಿ? ಯಾವ್ಯಾವ ಹಾಲು ಉತ್ಪಾದಕರ ಸಂಘದಲ್ಲಿ ಜಿಲ್ಲೆಗಳಲ್ಲಿ 2 ರೂಪಾಯಿ ಕಡಿಮೆ ಮಾಡಿದಿರಲ್ಲ. ರೈತನಿಗೆ ಅಲ್ಲಿಂದ ಗ್ರಾಹಕರಿಗೆ ನಾವು ಬೆಲೆ ಏರಿಕೆ ಮಾಡಿ ರೈತನಿಗೆ ಕೊಡ್ತೀವಿ ಅಂತ ಹೇಳ್ತಾ ಇದ್ದೀರಲ್ಲ ದುಡ್ಡನ್ನ. ಈಗ ಯಾವ್ಯಾವ ಜಿಲ್ಲೆನಲ್ಲಿ ಎಷ್ಟೆಷ್ಟು ಹಣ ಕಡಿತ ಮಾಡಿದ್ರಿ ರೈತನಿಗೆ ಕೊಡೋದನ್ನ? ಪಟ್ಟಿ ಇಲ್ವ ನಿಮ್ಮ ಹತ್ರ? ರೈತನ ಹೆಸರಿನಲ್ಲಿ ಗ್ರಾಹಕರಿಗೂ ಹೊರೆ ಹೊಡಿಸಿ ರೈತನಿಗೆ ಕೊಡ್ತೀವಿ ಅಂತ ಸುಳ್ಳು ಹೇಳ್ಕೊಂಡು ರೈತನಿಗೂ ಇಲ್ಲ, ಈ ಕಡೆ ಗ್ರಾಹಕರಿಗೂ ಇಲ್ಲ, ದುಡ್ಡು ಸರ್ಕಾರ ವಸೂಲಿ ಮಾಡೋದು. ಇದು ನಿಮಗೆ ಒಂದು ಹವ್ಯಾಸ ಇಟ್ಕೊಂಡಿದೆ.